नारायणं निखिल ಎರಡು ಮಾಡ್ಬಿಡಿ ಆಚಾರ್ಯ. दोषमप्यतमप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतं नमामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः नमस्ते गुरुं मम श्रीगुरुभ्यो नमः हरिः ओम् सोपृच्छत् तमथ महाह्वयोपसर्गा यत्रोक्ता मनुचरणोपसृज्य रूपाः तस्यार्थं वचनचयस्य तं ब्रुवाणः स्थैर्यार्थं सपदि सलेखयां बभूव ಇದರ ಸ್ವಲ್ಪ ತಾತ್ಪರ್ಯವನ್ನು ಹೇಳ್ತೇನೆ. ತುಂಬಾ ದಿನಗಳಾಗಿದೆ, ಆದ್ದರಿಂದಾಗಿ ಆ ಉಜಿರೆ ಎಂಬುವಂತಹ ಗ್ರಾಮದಲ್ಲಿ ಅಲ್ಲಿರುವಂತಹ ಪಂಡಿತರು ನಾವೇ ಸರ್ವಜ್ಞರು ಎನ್ನುವಂತಹ ಭ್ರಮೆಯಲ್ಲಿ ಇದ್ದರು. ಆಗ ಆಚಾರ್ಯರು ಅಲ್ಲಿ ಹೋದಾಗ ಅವರಿಗೆ ಆಹ್ವಾನ ಮಾಡ್ತಾರೆ. ಸರ್ವಜ್ಞರು ಅಂತ ಮೆರೆಯುವಂತಹ ಪಂಡಿತರೇ, ಬನ್ನಿ ನನ್ನ ಒಟ್ಟಿಗೆ ಹಾಗಾದ್ರೆ ವಾದಕ್ಕೆ ಅಂತ ಹೇಳಿದಾಗ ಅವರೆಲ್ಲ ಮಂತ್ರಾಲೋಚನೆಯನ್ನ ಮಾಡಿ, ಇವರು ಸನ್ಯಾಸಿಗಳು, ಇವರು ಅಲ್ಲಿ ಪುರೋಹಿತರು, ಪಂಡಿತರು ಅಂದ್ರೆ ಪುರೋಹಿತರು, ಇವರಿಗೆ ಯಜ್ಞದ ಒಂದು ವಿಷಯದ ಬಗ್ಗೆ ಗೊತ್ತಿರೋದಿಲ್ಲ. ಆದ್ದರಿಂದ ವೇದ ಭಾಗದಲ್ಲಿ ಬರುವಂತಹ ಯಜ್ಞಗಳ ಬಗ್ಗೆನೇ ಇವರಿಗೆ ಕೇಳಿದರಾಯ್ತು, ಯಜ್ಞ ಸಂಬಂಧಿಯಾದ ವೇದವನ್ನೇ ಕೇಳಿದರಾಯ್ತು ಅಂತ ಹೇಳಿದಾಗ ಆಚಾರ್ಯರು ಅದಕ್ಕೆ ಅದ್ಭುತವಾದ ಸರಿಯಾದ ಉತ್ತರವನ್ನ ಹೇಳ್ತಾರೆ. ಅವಾಗ ಅದು ಉತ್ತರ ಸರಿಯಾಗಿ ಇದ್ದರೂ ಕೂಡ ಸರಿ ಇಲ್ಲ ಅಂತ ಬಹಳ ಗರ್ವದಿಂದ ಹೇಳ್ತಾರೆ. ಅವಾಗ ಆಚಾರ್ಯರು ಹಾಗಾದ್ರೆ ನೀವೇ ಹೇಳಿ ಅಂತ ಅವರಿಗೆ ಹೇಳ್ತಾರೆ. ಇದು ಹಿಂದಿನ ಒಂದು 2 ಶ್ಲೋಕದ ತಾತ್ಪರ್ಯ. ಆದ್ರೆ ಇವರು ಮತ್ತೆ ಹೋಗಿ ಬಂದು ಮರುದಿನ ಬಂದು ಅದಕ್ಕೆ ಇನ್ನೊಂದು ಹೊಸ ಅರ್ಥವನ್ನ ಹೇಳ್ತಾರಂತೆ. ಅದಕ್ಕೆ ಆಚಾರ್ಯರು ಹೀಗ ಅರ್ಥ ಅಲ್ಲ, ಸಿಕ್ಕ ಹಾಗೆ ಇದಕ್ಕೆ ಅರ್ಥವನ್ನ ಮಾಡಬಾರದು ಅಂತ ಹೇಳಿ ಕರ್ಮ ನಿರ್ಣಯ ಎಂಬುವಂತಹ ಒಂದು ಗ್ರಂಥವನ್ನು ಬರೀತಾರೆ ಆಚಾರ್ಯರು. ಕರ್ಮ ನಿರ್ಣಯ, ಅದರಲ್ಲಿ ಯಜ್ಞ ಯಾಗಾದಿಗಳನ್ನ ಹೇಗೆ ಮಾಡಬೇಕು ಅಂತ, ಅದರ ಬಗ್ಗೆ, ಕರ್ಮಗಳ ಬಗ್ಗೆ, ನಿತ್ಯ ಕರ್ಮಗಳ ಬಗ್ಗೆಯೂ ಇದೆ, ನೈಮಿತ್ತಿಕ ಕರ್ಮಗಳ ಬಗ್ಗೆಯೂ ಇದೆ. ಈ ರೀತಿ ಕರ್ಮ ನಿರ್ಣಯ ಎಂಬುವಂತಹ ಗ್ರಂಥವನ್ನ ಮಾಡಿ ಅವರ ಬಾಯಿಯಿಂದ ಹೇಳ್ತಾ ತಮ್ಮ ಶಿಷ್ಯರಿಂದಲೇನೆ ಅವರು ಆ ಕರ್ಮ ನಿರ್ಣಯ ಎಂಬುವಂತಹ ಗ್ರಂಥವನ್ನ ಬರೆಸಿದರು. ಅದೇ ಕ್ಷಣದಲ್ಲಿಯೇನೆ ಆಚಾರ್ಯರು ಬರೆಸಿದರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಸಹ ಅಪೃಚ್ಛತ್ ತಂ ಅಥ ಮಹಾಹ್ವಯೋಪಸರ್ಗಾಃ ಯತ್ರ ಉಕ್ತಾಃ ಮನುಚರಣೋಪಸೃಜ್ಯ ರೂಪಾಃ ತಸ್ಯ ಅರ್ಥಂ ವಚನಚಯಸ್ಯ ತಂ ಬ್ರುವಾಣಃ ಸ್ಥೈರ್ಯಾರ್ಥಂ ಸಪದಿ ಸಹ ಲೇಖಯಾಂ ಬಭೂವ. ಅನ್ವಯ ನೋಡಿ. ಅಥ ಸಹ ಅನಂತರ ಆ ವಾದಿಗಳ ಗುಂಪು, ಅನಂತರ ಆ ವಾದಿಗಳ ಗುಂಪು ಅನಂತರ ಆ ವಾದಿಗಳ ಗುಂಪು ತಂ ಆ ಮಧ್ವಾಚಾರ್ಯರನ್ನು ಕುರಿತು
ಅಪೃಚ್ಛತ್ ಕೇಳಿತು, ಅಪೃಚ್ಛತ್ ಕೇಳಿತು. ತಮ್ ಅರ್ಥಂ ಆ ಮಂತ್ರಾರ್ಥವನ್ನು, ತಮ್ ಅರ್ಥಂ ಆ ಮಂತ್ರಾರ್ಥವನ್ನು ಮಹಾಹ್ವಯೋಪಸರ್ಗ ಅಲ್ಲ ಒಂದು ನಿಮಿಷ, ತಮ್ ಅರ್ಥಂ ಆ ಮಂತ್ರಾರ್ಥವನ್ನು ಯತ್ರ ಯಾವ ಬ್ರಾಹ್ಮಣ ಮಂತ್ರದಲ್ಲಿ, ಯತ್ರ ಬ್ರಾಹ್ಮಣ ಯಾವ ಬ್ರಾಹ್ಮಣ ಮಂತ್ರದಲ್ಲಿ ಮಹಾಹ್ವಯೋಪಸರ್ಗಾಃ ಮಹಾಹ್ವಯೋಪಸರ್ಗಾಃ ಮಹಾನಾಮ್ನಿ ಎಂಬ ಹೆಸರುಳ್ಳ, ಮಹಾನಾಮ್ನಿ ಎಂಬ ಹೆಸರುಳ್ಳ ಋಕ್ಕುಗಳ 5 ಅವಯವಗಳು, ಋಕ್ಕುಗಳ 5 ಅವಯವಗಳು ಇದು ಈಗ ಎಲ್ಲೂ ಉಪಲಬ್ಧಿ ಇಲ್ಲ ನೋಡಿದ್ರದು. ಇಂಥವರಿಗೆ ಈ ಒಂದು ಇದಕ್ಕೆ ಎಲ್ಲಾದ್ರೂ ಅರ್ಥ ಇದೆ ಅಂತ ಅಷ್ಟು ಸಿಗೋದಿಲ್ಲ, ಬಹಳ ಕಡಿಮೆ. ಮಹಾನಾಮ್ನಿ ನಾವೆಲ್ಲ ತರ್ಪಣ ಕೊಡಬೇಕಾದ್ರೆ ಹೇಳ್ತೇವೆ, ಬ್ರಹ್ಮಯಜ್ಞ ಮಾಡುವಂತ ಸಮಯದಲ್ಲಿ ವಿಧಾ ಮಘವನ್ ವಿಧಾ ಮಹಾನಾಮ್ನಿ ವಾಚಕ್ ನವೀಗಾರ್ಗಿ ಅಂತ ಹೇಳಿ ಅಲ್ಲಿ ಬರುವಂತದ್ದಿದು. ಋಕ್ಕುಗಳ 5 ಅವಯವಗಳು ಮನುಚರಣೋಪಸೃಜ್ಯ ರೂಪಾಃ, ಮನುಚರಣೋಪಸೃಜ್ಯ ರೂಪಾಃ ಮಂತ್ರಗಳ ಪಾದಗಳೊಡನೆ, ಮಂತ್ರಗಳ ಪಾದಗಳೊಡನೆ ಸೇರಿಸತಕ್ಕ ರೂಪವುಳ್ಳವುಗಳಾಗಿ, ಸೇರಿಸತಕ್ಕ ರೂಪವುಳ್ಳವುಗಳಾಗಿ ಆಚಾರ್ಯ ಮತ್ತೆ ಹೇಳ್ತೀರಾ ಅದೇನ್ಸರಿ ಗೊತ್ತಾಗ. ಮಂತ್ರಗಳ ಪಾದಗಳೊಡನೆ, ಮಂತ್ರಗಳ ಪಾದಗಳೊಡನೆ ಸೇರಿಸತಕ್ಕ, ಸೇರಿಸತಕ್ಕ ರೂಪವುಳ್ಳವುಗಳಾಗಿ ರೂಪವುಳ್ಳವುಗಳಾಗಿ ಉಕ್ತಾಹ ಹೇಳಲ್ಪಟ್ಟಿವೆಯೋ, ಉಕ್ತಾಹ ಹೇಳಲ್ಪಟ್ಟಿವೆಯೋ ಸಹ ಆ ಮಧ್ವಾಚಾರ್ಯರು, ಸಹ ಆ ಮಧ್ವಾಚಾರ್ಯರು ತಸ್ಯ ವಚನಚಯಸ್ಯ, ತಸ್ಯ ವಚನಚಯಸ್ಯ ಆ ಮಹಾನಾಮ್ನಿ ಋಕ್ಕುಗಳ ಸಮುದಾಯದ, ಆ ಮಹಾನಾಮ್ನಿ ಋಕ್ಕುಗಳ ಸಮುದಾಯದ ತಂ ಅರ್ಥಂ, ತಂ ಅರ್ಥಂ ಆ ಅರ್ಥವನ್ನು, ತಂ ಅರ್ಥಂ ಆ ಅರ್ಥವನ್ನು
ಬ್ರುವಾಣಃ ಸನ್ ಬ್ರುವಾಣಃ ಸನ್ ಹೇಳುವವರಾಗಿ ಬ್ರುವಾಣಃ ಸನ್ ಹೇಳುವವರಾಗಿ ಸ್ಥೈರ್ಯಾರ್ಥಂ ಸ್ಥೈರ್ಯಾರ್ಥಂ ಶಾಶ್ವತವಾಗಿ ಆ ವಿಷಯವು ಸ್ಥೈರ್ಯಾರ್ಥಂ ಶಾಶ್ವತವಾಗಿ ಆ ವಿಷಯವು ಲೋಕದಲ್ಲಿ ನಿಲ್ಲುವುದಕ್ಕಾಗಿ ಶಾಶ್ವತವಾಗಿ ಆ ವಿಷಯವು ಲೋಕದಲ್ಲಿ ನಿಲ್ಲುವುದಕ್ಕಾಗಿ ಶಾಶ್ವತವಾಗಿ ಆ ವಿಷಯವು ಲೋಕದಲ್ಲಿ ನಿಲ್ಲುವುದಕ್ಕಾಗಿ ಸಪದಿ ಕೂಡಲೇ ಸಪದಿ ಕೂಡಲೇ ಲೇಖಯಾಂಬಭೂವ ಲೇಖಯಾಂಬಭೂವ ಕರ್ಮ ನಿರ್ಣಯವೆಂಬ ಕರ್ಮ ನಿರ್ಣಯವೆಂಬ ಕರ್ಮ ನಿರ್ಣಯವೆಂಬ ಕರ್ಮ ನಿರ್ಣಯವೆಂಬ ಗ್ರಂಥವನ್ನು ಕ್ಷಣದಲ್ಲಿಯೇ ಬರೆದರು ಕರ್ಮ ನಿರ್ಣಯವೆಂಬ ಗ್ರಂಥವನ್ನು ಕ್ಷಣದಲ್ಲಿಯೇ ಬರೆದರು ಕರ್ಮ ನಿರ್ಣಯವೆಂಬ ಗ್ರಂಥವನ್ನು ಕ್ಷಣದಲ್ಲಿಯೇ ಬರೆದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣವಾ? ಆಚಾರ್ಯರೇ, ತಸ್ಯಾರ್ಥಂ ಅಂದ್ರೆ ತಸ್ಯ ಅರ್ಥಂ ಬಿಡಿಸ್ಬೇಕದನ್ನ. ಓಕೆ, ತಸ್ಯ ಅರ್ಥಂ ಆ ಅರ್ಥವನ್ನು ಅದೇನ್ ಅರ್ಥ ಸರ್? ತಸ್ಯಾರ್ಥಂ ಅಂತ ಇದೆಯಾ ಅಲ್ಲಿ? ಹೌದು. ಅದು ತಸ್ಯ ವಚನಚಯಸ್ಯ ಅಂತ ಅನ್ವಯ. ಅಲ್ಲಿ ತಸ್ಯ ಆ ಮಹಾನಾಮ್ನಿ ರುಕ್ಕುಗಳ ವಚನಚಯಸ್ಯ ಸಮುದಾಯದ ಅಂತ ಅರ್ಥ. ಓಕೆ ಸರ್. ಇನ್ನೊಂದು ವರ್ಡ್ ಇದೆ, ತಮಥ ಅಂತ ಫಸ್ಟ್ ಲೈನ್ ಅಲ್ಲಿ ಬರುತ್ತೆ. ತಮಥ ಫಸ್ಟ್ ಲೈನ್ ಅಲ್ಲ? ಹಾ, ತಮಥ. ಅದನ್ನ ಬಿಡಿಸ್ಬೇಕು, ತಮ್ ಅಥ ಅಂತ ಹೇಳಿ. ಓಕೆ ಸರ್. ಓಕೆ ಓಕೆ. ಅದೇನ್ ಸರ್ ಮೀನಿಂಗ್ ತಮ್ ಅಥ ಅಂದ್ರೆ? ತಮ್ ಅಂತಂದ್ರೆ ಆ ಅಂತ ಅರ್ಥ, ಅಥ ಅಂತಂದ್ರೆ ಅನಂತರ ಅಂತ ಅರ್ಥ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರಿ, ಮುಂದೆ ಹೋಗೋಣ. ಸಂಪೂರ್ಣಂ ಶಶಿನಮಿಬೋದಿತಂ ಕೃಶಶ್ವ ಚುಕ್ಷೋಭಾ ಶುಭನಿಕರೋ ನಿರೀಕ್ಷ್ಯ ಮಧ್ವಂ ಪ್ರತ್ಯರ್ಥಿ ಸ್ವಯಮಿತಿ ದೂರವೋಭಿಧಾವನ್ ಕಿಂ ತೇನ ಕ್ಷತಮಮೃತಾಕರಸ್ಯ ತಸ್ಯ ನೋಡಿ, ಇಷ್ಟೆಲ್ಲ ಮಧ್ವಾಚಾರ್ಯರನ್ನ ನೋಡಿ ಆ ಅಮಂಗಳ ಸ್ವರೂಪರಾದ ದುಷ್ಟ ಜನರು ನಾವೇ ಪ್ರತಿವಾದಿಗಳೆಂದು ಮಧ್ವಾಚಾರ್ಯರ, ಜಗದ್ಗುರುಗಳಾದ ಮಧ್ವಾಚಾರ್ಯರ ಮುಂದೆ ಬಂದು ವಾದ ಮಾಡಲಿಕ್ಕೆ ನಿಲ್ತಾರೆ, ಸೋತು ಹೋಗ್ತಾರೆ. ಈ ಉತ್ತರ ಕುಮಾರನ ಹಾಗೆ
ಯುದ್ಧ ಮಾಡ್ತೇನೆ ಅಂತ ಬಂದ, ಮಣ್ಣಿಗೆ ಬಿದ್ದ. ಹಾಗೆ ಇವರೆಲ್ಲ ಬರ್ತಾರೆ ವಾದಕ್ಕೆ, ಗೆದ್ದೇ ಗೆಲ್ತೇವೆ ಅಂತ. ಎಷ್ಟು ಒಂದು ದಿನ ಟೈಮ್ ತಗೊಂಡ್ರು. ಮತ್ತೆ ಅದಕ್ಕೆ ಈ ರೀತಿ ಅರ್ಥ ಮಾಡಬಹುದು ಅಂತ ಹೇಳಿ, ಯಾವ ಅರ್ಥವನ್ನು ಮಾಡಿದರೂ ನೀವು ತಪ್ಪು ಅಂತ ಆಚಾರ್ಯರು ಖಂಡನೆ ಮಾಡ್ತಾರೆ. ಹೇಗಿತ್ತು ಅಂತಂದ್ರೆ, 16 ಕಲೆಗಳಿಂದ ಕೂಡಿರುವಂತಹ ಹುಣ್ಣಿಮೆಯ ಚಂದ್ರ ಅವನು ಮೇಲಕ್ಕೆ ಬರುವುದನ್ನ ನೋಡಿ ಅತ್ಯಂತ ದುರ್ಬಲವಾದ ನಾಯಿ ಚಂದ್ರನಿಗೆ ಪ್ರತಿಭಟಿಸುತ್ತಂತೆ. ಏನು, ಎಷ್ಟು ಅದ್ಭುತವಾಗಿದ್ದೀಯಾ ನೀನು. ಆ ಚಂದ್ರನ ನೋಡಿ ಬೊಗಳುತ್ತಂತೆ, ಜೋರಾಗಿ ಬೊಗಳುತ್ತೆ, ಯಥಾಶಕ್ತಿ ಬೊಗಳುತ್ತೆ. ಎಲ್ಲಿಯ ತನಕ, ಎಷ್ಟು ಶಕ್ತಿ ಇದೆಯೋ ಅಲ್ಲಿಯ ತನಕ. ಆಮೇಲೆ ಅಯ್ಯೋ ಆಗ್ತಿಲ್ಲ ಅಂತೇಳಿ ತಾನೇ ಸುಮ್ಮನೆ ಹೋಗುತ್ತೆ ನಾಯಿ. ಹೌದಾ? ಹಾಗೆ ಈ ದುಷ್ಟವಾದಿಗಳೆಂಬ ನಾಯಿಗಳು ಆಚಾರ್ಯರಿಗೆ ನಾವೇ ಪ್ರತಿವಾದಿಗಳು ಅಂತ ಹೇಳಿ ಮುಂದೆ ಬಂದು ಬಾಯಿಗೆ ಬಂದದ್ದನ್ನ ಬೊಗಳಿದ್ರಂತೆ. ಆ ಹುಣ್ಣಿಮೆಯ ಚಂದಿರನಂತಹ ಮುಖವುಳ್ಳಂತಹ ಆಚಾರ್ಯರು ಒಂದೇ ಮಾತಲ್ಲೇ ಅಥವಾ ಮಂದಹಾಸದಿಂದಲೇನೆ ಅವರನ್ನ ಖಂಡನೆ ಮಾಡಿದರು. ಹೀಗೆ ಆ ದುರ್ಜನರ ನಿಂದನೆಯಿಂದ ನಾಯಿ ಹೇಗೆ ಬೊಗಳಿತೋ ಹಾಗೆ ದುರ್ಜನರು ಅನೇಕ ಬಾರಿ ನಿಂದನೆಯನ್ನು ಮಾಡಿದ್ದಾರೆ, ಅಪಶಬ್ದವನ್ನೂ ಆಡಿದ್ದಾರೆ, ಅಪವ್ಯಾಖ್ಯಾನವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಹೇಗೆ ಆ ದುರ್ಜನರ ನಿಂದನೆಯಿಂದಾಗಿ ಮೋಕ್ಷ ಮಾರ್ಗದ ಖನಿಯಾದಂತಹ ಟ್ರೆಸರ್, ಯಾವುದರ ಟ್ರೆಸರ್ ಇವರು? ಮೋಕ್ಷದ ಪಥವನ್ನ ತೋರಿಸುವಂತಹ ಟ್ರೆಸರ್ ಇವರ ಹತ್ರ ಇದೆ. ಅದರಲ್ಲಿ ಇರುವಂತಹ ವಜ್ರ ವೈಢೂರ್ಯ ಅದು ನಾರಾಯಣ. ಹೇಳ್ತೇವಲ್ಲ, ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣ ಪಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥ ಉಪಾಸ್ಮಹೆ. ಆನಂದ ತೀರ್ಥರಿಂದ ಉಪದಿಷ್ಟವಾದ ದೊಡ್ಡ ನಿಧಿ ಅಂತಂದ್ರೆ ನಾರಾಯಣ. ಅಂತಹ ನಾರಾಯಣನ ಸರಿಯಾಗಿ ತೋರಿಸಿದವರು ಜಯತೀರ್ಥರು ಸುಧಾದಲ್ಲಿ, ಅನೇಕ ಗ್ರಂಥಗಳಲ್ಲಿ. ಹೀಗೆ ದೊಡ್ಡ ನಿಧಿ ನಾರಾಯಣ. ಆ ನಿಧಿ ಇದ್ದರೆ ಮೋಕ್ಷ ಮಾರ್ಗ ಫಿಕ್ಸು. ಅಂತಹ ಮೋಕ್ಷ ಮಾರ್ಗದ ಖನಿಯಾದ, ಮೋಕ್ಷ ಪ್ರದರಾದ ಇವರ ಅನುಗ್ರಹ ಇಲ್ಲದೆ ಮೋಕ್ಷವೂ ಕೂಡ ಸಿಗೋದಿಲ್ಲ ನಮಗೆ. ಪರಮಾತ್ಮ ಅನುಗ್ರಹ ಬೇಕು ಅಂದ್ರೆ ಮುಖ್ಯ ಪ್ರಾಣನ ಅನುಗ್ರಹ ಬೇಕು. ಹಾಗೆ ಇವನು ಕೂಡ ಮೋಕ್ಷ ಪ್ರದರೇನೆ. ಮೋಕ್ಷ ಪ್ರದರಾದ ಮಧ್ವಾಚಾರ್ಯರಿಗೆ ಯಾವುದೇ ರೀತಿಯಾದಂತಹ ಹಾನಿ ಆ ದುಷ್ಟರ ನಿಂದನೆಯಿಂದ ಆಗಲಿಲ್ಲ. ಆದರೆ ಆ ದುರ್ಜನರಿಗೆ ಹಾನಿಯಾಯಿತು. ಏನು? ಆ ಮಹಾತ್ಮರ ತಿರಸ್ಕಾರದಿಂದ ಅವರು ಅನೇಕ ಕೆಟ್ಟ ಲೋಕಗಳಿಗೆ ಅವರು ಭಾಜರಾದರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅನ್ವಯ ನೋಡಿ, ಪದಚ್ಛೇದ ನೋಡಿ. ಸಂಪೂರ್ಣಂ ಶಶಿನಂ ಇವ ಉದಿತಂ ಕೃಶಃ ಶ್ವ ಚುಕ್ಷೋಭ ಅಶುಭ ನಿಖರಃ ನಿರೀಕ್ಷ ಮಧ್ವಂ ಪ್ರತ್ಯರ್ಥಿ ಸ್ವಯಂ ಇತಿ ದೂರವಃ ಅಭಿಧಾವನ್ ಕಿಂ ತೇನ ಛದಂ ಅಮೃತಾಕರಸ್ಯ ತಸ್ಯ. ಅನ್ವಯ. ಅಶುಭ ನಿಖರಃ, ಅಶುಭ ನಿಖರಃ ದುಷ್ಟ ಜನರ ಸಮೂಹವು, ಅಶುಭ ನಿಖರಃ ದುಷ್ಟ ಜನರ ಸಮೂಹವು ಮಧ್ವಂ ನಿರೀಕ್ಷ, ಮಧ್ವಂ ನಿರೀಕ್ಷ ಮಧ್ವರನ್ನು ನೋಡಿ, ಮಧ್ವರನ್ನು ನೋಡಿ ಸಂಪೂರ್ಣಂ ಉದಿತಂ ಶಶಿನಂ, ಸಂಪೂರ್ಣಂ ಉದಿತಂ ಶಶಿನಂ ಪೂರ್ಣನಾದ ಉದಯಿಸಿದ ಚಂದ್ರನನ್ನು ನೋಡಿ, ಪೂರ್ಣನಾದ ಉದಯಿಸಿದ
ಚಂದ್ರನನ್ನು ನೋಡಿ ಸ್ವಯಂ ಪ್ರತ್ಯರ್ಥಿ ಇತಿ ಸ್ವಯಂ ಪ್ರತ್ಯರ್ಥಿ ಇತಿ ತಾನೇ ಶತ್ರುವೆಂದು ದೂರವ ಕೆಟ್ಟ ಶಬ್ದವುಳ್ಳವರಾಗಿ ಉಳ್ಳದ್ದಾಗಿ ಅಂತ ಬರ್ಕೊಳ್ಳಿ. ಕೆಟ್ಟ ಶಬ್ದ ಉಳ್ಳದ್ದಾಗಿ ಅಭಿಧಾವನ್ ಎದುರಾಗಿ ಓಡುತ್ತಿರುವ ಕೃಶಃ ಬಲಹೀನವಾದ ಶ್ವಾ ಇವ ನಾಯಿಯಂತೆ ಚುಕ್ಷೋಭ ವ್ಯಥೆಗೊಂಡಿತು ಅಮೃತಾಕರಸ್ಯ ಇದಕ್ಕೆ ಎರಡು ಅರ್ಥ ಇದೆ. ಮೋಕ್ಷವನ್ನು ಕೊಡುವ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಚಂದ್ರನ ಬಗ್ಗೆ. ಅಮೃತಕ್ಕೆ ಆಶ್ರಯನಾದ ತಸ್ಯ ಆ ಮಧ್ವಾಚಾರ್ಯರಿಗೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಚಂದ್ರನಿಗೆ ತೇನ ಆ ದುಷ್ಟರ ಗುಂಪಿನಿಂದ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಆ ನಾಯಿಗಳ ಗುಂಪಿನಿಂದ ಕಿಂ ಕ್ಷತಂ ಕ್ವಶನ್ ಮಾರ್ಕ್ ಕಿಂ ಕ್ಷತಂ ಏನು ಹಾನಿ ಕಿಂ ಕ್ಷತಂ ಏನು ಹಾನಿ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ.
ಪ್ರಶ್ನೆ ಇಲ್ಲ ಆಚಾರ್ಯ, ಇವತ್ತಿಗೆ ಇಲ್ಲೇ ಸ್ಟಾಪ್ ಮಾಡೋಣ, ಬೇರೆ ಪಾಠಕ್ಕೆ ಹೋಗ್ಬೇಕು. ಸರಿ ಸರಿ ಸರಿ, ಇವತ್ತು ಪಾಠ ಶುರು ಇಲ್ಲೇ ಸ್ಟಾಪ್. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ ಶ್ರೀಕೃಷ್ಣ ಹೋಗಿ